ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ ವತಿಯಿಂದ ಬೃಹತ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ. ಹುದ್ದೆಗಳ ವಿವರ ನೋಡೋದಾದರೆ ಸಂಸ್ಥೆ ಹೆಸರು ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ IBPS. ಹುದ್ದೆಗಳ ಸಂಖ್ಯೆ 9,995. ಉದ್ಯೋಗ ಸ್ಥಳ ಭಾರತಾದ್ಯಂತ. ಹುದ್ದೆಗಳ ಹೆಸರು ಅಧಿಕಾರಿ, ಕಚೇರಿ ಸಹಾಯಕ. ವಿದ್ಯಾ ಅರ್ಹತೆಗಳು CA ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್, LLB ಲಾ ಓದಿರೋರು, ಪದವಿ ಅಥವಾ MBA ಆಗಿರೋರು ಅಪ್ಲೈ ಮಾಡ್ಬೋದು. ವೇತನ ಶ್ರೇಣಿ IBPS ಮಾನದಂಡಗಳ ಪ್ರಕಾರ. ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದರೆ ವಯಸ್ಸಿನ ಮಿತಿ. ಅಧಿಕಾರಿ ಅನ್ನೋ ಹುದ್ದೆ ಇದೆ ಅಲ್ವಾ, ಅದರಲ್ಲಿ 3 ವಿಭಾಗ ಇದೆ. ಅಧಿಕಾರಿ ಸ್ಕೇಲ್ 1, ಆಫೀಸರ್ ಸ್ಕೇಲ್ 2, ಆಫೀಸರ್ ಸ್ಕೇಲ್ 3 ಅಂತ. ಈಗ ಅಧಿಕಾರಿ ಸ್ಕೇಲ್ 1 ಅದಕ್ಕೆ ಕನಿಷ್ಠ ವಯಸ್ಸು 18, ಗರಿಷ್ಠ ವಯಸ್ಸು 30. ಆಫೀಸರ್ ಸ್ಕೇಲ್ 2 ಅಂದರೆ ಮ್ಯಾನೇಜರ್ ಅಂತಲೂ ಹೇಳ್ಬೋದು, ಅದಕ್ಕೆ 21 ಕನಿಷ್ಠ, 32 ವರ್ಷ ಗರಿಷ್ಠ ವಯಸ್ಸಾಗಿರುತ್ತೆ. ಆಫೀಸರ್ ಸ್ಕೇಲ್ 3 ಕನಿಷ್ಠ ವಯಸ್ಸು 21, ಗರಿಷ್ಠ ವಯಸ್ಸು 40. ಕಚೇರಿ ಸಹಾಯಕ ಹುದ್ದೆಗೆ ಕನಿಷ್ಠ ವಯಸ್ಸು 18, ಗರಿಷ್ಠ ವಯಸ್ಸು 28. ವಯೋಮಿತಿ ಸಡಿಲಿಕೆಯ ಬಗ್ಗೆ ನೋಡೋದಾದರೆ SC ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅದರಲ್ಲಿ ನಾನ್ ಕ್ರೀಮಿ ಲೇಯರ್ ಆ ಸರ್ಟಿಫಿಕೇಟ್ ಹೊಂದಿದ ಅಭ್ಯರ್ಥಿಗಳಿಗೆ 3 ವರ್ಷ, PWBD ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ಇರುತ್ತೆ. ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಅಧಿಕಾರಿ ಸ್ಕೇಲ್ 1, 2, 3 ಹುದ್ದೆಗೆ SC ST PWD ಅಭ್ಯರ್ಥಿಗಳಿಗೆ 175, ಉಳಿದ ಅಭ್ಯರ್ಥಿಗಳಿಗೆ 850. ಕಚೇರಿ ಸಹಾಯಕ ಹುದ್ದೆಗಳಿಗೆ SC ST PWD ESM DESM. ESM ಅಂದರೆ ಎಕ್ಸ್ ಸರ್ವಿಸ್ ಮೆನ್, DESM ಅಂದರೆ ಡಿಪೆಂಡೆಂಟ್ ಆಫ್ ಎಕ್ಸ್ ಸರ್ವಿಸ್ ಮೆನ್. ಈ ಅಭ್ಯರ್ಥಿಗಳಿಗೆ 175 ರೂಪಾಯಿ ಫೀಸ್ ಇರುತ್ತೆ. ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ 850 ಫೀಸ್ ಇರುತ್ತೆ. ಆಯ್ಕೆ ಪ್ರಕ್ರಿಯೆ ಬಗ್ಗೆ ನೋಡೋದಾದರೆ ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ, ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 7 ಜೂನ್ 2024 ಅಂದರೆ ನಿನ್ನೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27 ಜೂನ್ 2024. ಅಧಿಕೃತ ವೆಬ್ಸೈಟ್ ನೋಡೋದಾದರೆ IBPS.in. ಇನ್ನು ಅಧಿಕೃತ ಅಧಿಸೂಚನೆಯ ಲಿಂಕ್, ಅಧಿಕೃತ ವೆಬ್ಸೈಟ್ನ ಲಿಂಕ್, ಅಪ್ಲೈ ಮಾಡುವಂತಹ ಲಿಂಕ್ಗಳು ಅಂದರೆ ಅದು ಲಾಗಿನ್ ಪೇಜಿಗೆ ಹೋಗುತ್ತೆ. ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.